ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಡೀ ಜಗತ್ತು ಈಗ ಒಂದು ಜ್ವಾಲಾಮುಖಿಯ ಮೇಲೆ ನಿಂತು ಬಿಟ್ಟಿದೆ. ಆದರೆ ಆ ಜ್ವಾಲಾಮುಖಿ ಮಾರ್ಚ್ 17, 2026 ರಾತ್ರಿ ಕಾಬೂಲ್ನಲ್ಲಿ ಸ್ಫೋಟಗೊಳ್ಳುತ್ತದೆ ಅಂತ ಯಾರು ಊಹಿಸಿರಲಿಲ್ಲ. ಒಂದ್ ಕಡೆ ಇರಾನ್ ಮತ್ತು ಅಮೆರಿಕ ನಡುವೆ ಮಹಾಯುದ್ಧ ನಡೀತಾ ಇದ್ರೆ, ಇನ್ನೊಂದು ಕಡೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಆಸ್ಪತ್ರೆಯೊಂದರ ಮೇಲೆ ಬಾಂಬ್ ಹಾಕಿ ಬರೋಬ್ಬರಿ 400 ಜನರ ಪ್ರಾಣವನ್ನ ತೆಗೆದುಬಿಟ್ಟಿದೆ. ಅಲ್ಲಿಗೆ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾಗುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಹಾಗಂತ ಇದು ಕೇವಲ 2 ದೇಶಗಳ ಜಗಳವಲ್ಲ, ಇದು ಇಡೀ ಏಷ್ಯಾವನ್ನ ಸುಡಲಿರುವ ಬೆಂಕಿ. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ ಶಹಾರ್-ಎ-ನೌ ಮತ್ತು ವಜೀರ್ ಅಕ್ಬರ್ ಖಾನ್ ಭಾಗಗಳಲ್ಲಿ ದಟ್ಟವಾದ ಹೊಗೆಯ ಮೋಡಗಳು ಆವರಿಸಿದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವೆ ಓಪನ್ ವಾರ್ ಅಂದರೆ ಬಹಿರಂಗ ಯುದ್ಧ ಘೋಷಣೆಯಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವೆ ಏನಾಗ್ತಾ ಇದೆ? ಪಾಕಿಸ್ತಾನ ಕಾಬೂಲ್ನ ಆಸ್ಪತ್ರೆ ಮೇಲೆ ದಾಳಿ ಮಾಡಿದ್ದು ಯಾಕೆ? ಪ್ರತೀಕಾರದಲ್ಲಿ ಕುದಿಯುತ್ತಿರುವ ತಾಲಿಬಾನಿಗಳು ಪಾಕಿಸ್ತಾನದ ಮೇಲೆ ದಂಡೆತ್ತಿ ಬರ್ತಾರಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಮಾರ್ಚ್ 16 ಸೋಮವಾರ ರಾತ್ರಿ ಸುಮಾರು 9 ಗಂಟೆ ಅಫ್ಘಾನಿಸ್ತಾನದ ಜನರು ರಂಜಾನ್ ಮಾಸದ 28ನೇ ದಿನದ ಉಪವಾಸ ಮುಗಿಸಿ ಮಲಗುವ ತಯಾರಿಯಲ್ಲಿದ್ರು. ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ 9ನೇ ಪೊಲೀಸ್ ಜಿಲ್ಲೆಯಲ್ಲಿರುವ ವಮೀದ್ ಎಂಬ ವ್ಯಸನ ಮುಕ್ತಿ ಆಸ್ಪತ್ರೆಯಲ್ಲಿ 100 ಜನರು ಚಿಕಿತ್ಸೆ ಪಡಿತಾ ಇದ್ರು. ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಂಕಿಯ ಉಂಡೆಗಳು ಬೀಳಲಾರಂಭಿಸಿದವು. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲೇ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದ 400ಕ್ಕೂ ಹೆಚ್ಚು ಜನ ಚಿರ ನಿದ್ರೆಗೆ ಜಾರಿ ಬಿಡ್ತಾರೆ. ಪಾಕಿಸ್ತಾನದ ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಯಿಂದ 2000 ಬೆಡ್ಗಳ ಸಾಮರ್ಥ್ಯವಿದ್ದ ಆ ಬೃಹತ್ ಆಸ್ಪತ್ರೆ ಕ್ಷಣಾರ್ಧದಲ್ಲೇ ಕುಸಿದು ಬಿದ್ದಿತು. ತಾಲಿಬಾನ್ ವಕ್ತಾರರು ನೀಡಿದ ಅಧಿಕೃತ ಹೇಳಿಕೆಯ ಪ್ರಕಾರ ಈ ಭೀಕರ ದಾಳಿಯಲ್ಲಿ ಕನಿಷ್ಠ 400 ಜನರು ಸಾವನ್ನಪ್ಪಿದ್ದಾರೆ ಮತ್ತು 250ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಸದ್ಯ ತಾಲಿಬಾನಿಗಳು ಈ ದಾಳಿ ಮಾಡಿದ್ದು ಪಾಕಿಸ್ತಾನವೇ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಇತಿಹಾಸದಲ್ಲಿ ಇಲ್ಲಿವರೆಗೆ ಆಸ್ಪತ್ರೆಯೊಂದರ ಮೇಲೆ ಇಂಥದ್ದೊಂದು ದಾಳಿ ಆಗಿರಲಿಲ್ಲ. ಪಾಕಿಸ್ತಾನ ಅಂತಹ ಘನಘೋರ ಕೃತ್ಯ ಮಾಡಿಬಿಟ್ಟಿದೆ ಅಂತ ತಾಲಿಬಾನಿಗಳು ಆರೋಪ ಮಾಡ್ತಾ ಇದ್ದಾರೆ. ಇಂಥದ್ದೊಂದು ಆರೋಪದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪಾಕಿಸ್ತಾನ ಬೇರೆನೇ ಹೇಳ್ತಾ ಇದೆ. ಅದರಲ್ಲೂ ತಮ್ಮ ಮೇಲೆ ಬಂದಿರುವ ಆರೋಪವನ್ನ ಪಾಕಿಸ್ತಾನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಪಾಕಿಸ್ತಾನದ ಮಾಹಿತಿ ಸಚಿವ ಅಟಾವುಲ್ಲಾ ತರಾರ್ ಅವರು ಎಕ್ಸ್ನಲ್ಲಿ ಬರೆದುಕೊಂಡಿರುವ ಪ್ರಕಾರ, ನಾವು ಆಸ್ಪತ್ರೆ ಮೇಲೆ ದಾಳಿ ಮಾಡಿಲ್ಲ. ಕಾಬೂಲ್ ಮತ್ತು ನಂಗ್ರಹಾರ್ ಪ್ರಾಂತ್ಯಗಳಲ್ಲಿರುವ ಭಯೋತ್ಪಾದಕರ ಅಡಗುತಾಣಗಳು, ತಾಂತ್ರಿಕ ಮೂಲಸೌಕರ್ಯ ಮತ್ತು ಮದ್ದುಗುಂಡು ಸಂಗ್ರಹಣಾ ಕೇಂದ್ರಗಳ ಮೇಲೆ ಮಾತ್ರ ಪಾಕಿಸ್ತಾನ ಸೇನೆ ನಿಖರ ದಾಳಿ ನಡೆಸಿದ್ಯಂತೆ. ಆದರೆ ಅಫ್ಘಾನಿಸ್ತಾನದ ಚಿತ್ರಣ ಬೇರೆನೇ ಇದೆ. ಇಲ್ಲಿ ಪಾಕಿಸ್ತಾನ ಏನೋ ಮಾಡೋದಕ್ಕೋಗಿ ಏನೋ ಆಗಿರಬಹುದು. ಬೇರೆ ದೇಶಗಳು ನಿಖರವಾಗಿ ದಾಳಿ ಮಾಡ್ತಾವೆ, ನಾವು ಒಂದು ಕೈ ನೋಡೋಣ ಅಂತ ಪಾಕಿಸ್ತಾನ ನೋಡಿರಬಹುದು. ಭಾರತ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನ ಸೇನಾ ನೆಲೆಗಳ ಮೇಲೆ ನಿಖರವಾದ ದಾಳಿ ಮಾಡಿತ್ತು. ಉಗ್ರರ ನೆಲೆಗಳ ಮೇಲೆ ಕೂಡ ನಿಖರ ದಾಳಿ ಮಾಡಿತ್ತು. ಇಲ್ಲಿ ಭಾರತದ ಟಾರ್ಗೆಟ್ ಕ್ಲಿಯರ್ ಆಗಿತ್ತು. ಹೀಗಾಗಿ ಈ ಆಪರೇಷನ್ ಸಂದರ್ಭದಲ್ಲಿ ಪಾಕಿಸ್ತಾನದ ನಾಗರಿಕರಿಗೆ ಏನೇನೂ ಆಗಿರಲಿಲ್ಲ. ಇದೇ ರೀತಿ ಪಾಕಿಸ್ತಾನ ಕೂಡ ಅಫ್ಘಾನಿಸ್ತಾನದ ಮೇಲೆ ನಿಖರ ದಾಳಿ ಮಾಡೋದಕ್ಕೋಗಿ ಆಪರೇಷನ್ ಫೇಲ್ ಆಗಿರುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2-3 ತಿಂಗಳಿನಿಂದ ಪಾಕಿಸ್ತಾನ ಹಾಗೂ ತಾಲಿಬಾನಿಗಳ ನಡುವೆ ಸಂಘರ್ಷ ನಡೀತಾನೇ ಇದೆ. ಅಫ್ಘಾನಿಸ್ತಾನ ತನ್ನ ನೆಲವನ್ನ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕ ದಾಳಿ ನಡೆಸಲು ಬಳಸಿಕೊಳ್ತಾ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡುತ್ತಲೇ ಇದೆ. ಇದೇ ರೀತಿ ಆರೋಪ ಪ್ರತ್ಯಾರೋಪದಲ್ಲಿ ಪರಸ್ಪರ ದಾಳಿಗಳು ಆಗ್ತಾ ಇತ್ತು. ಕಳೆದ ವಾರವಷ್ಟೇ ಅಫ್ಘಾನ್ ಡ್ರೋನ್ಗಳು ಪಾಕಿಸ್ತಾನದೊಳಗೆ ನುಗ್ಗಿ ದಾಳಿ ಮಾಡಿದ್ದವು. ಇದಕ್ಕೆ ಪ್ರತೀಕಾರವಾಗಿಯೇ ಪಾಕಿಸ್ತಾನ ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡಿದೆ. ಪಾಕಿಸ್ತಾನ ಇದನ್ನ ನಿಖರ ದಾಳಿ ಅಂತ ಹೇಳ್ತಾ ಇದ್ರು. ರಕ್ತದ ಮಡುವಿನಲ್ಲಿ ಬಿದ್ದಿರುವ 400 ಶವಗಳು ಪಾಕಿಸ್ತಾನದ ಈ ನಿಖರ ದಾಳಿಯ ವಾದವನ್ನ ಉಲ್ಟಾ ಮಾಡ್ತಾ ಇದೆ. ಈ ಜಗತ್ತಿಗೆ ಅದೇನಾಗಿದೆಯೋ ಗೊತ್ತಿಲ್ಲ, ಇಡೀ ಮಧ್ಯಪ್ರಾಚ್ಯ ಬೆಂಕಿಯ ಕೆಂಡದಂತಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ದೊಡ್ಡ ಮಟ್ಟದ ಯುದ್ಧ ನಡೀತಾ ಇದೆ. ಇರಾನ್ನ ತೈಲ ಕೇಂದ್ರಗಳ ಮೇಲೆ ಇಸ್ರೇಲ್ ಬಾಂಬ್ ಹಾಕ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ನಿಯಂತ್ರಿಸಲು ನೌಕಾಪಡೆಗಳನ್ನ ಕಳಿಸ್ತಾ ಇದೆ. ಈ ಯುದ್ಧದಿಂದಾಗಿ ಅಂತಾರಾಷ್ಟ್ರೀಯ ವಾಯು ಪ್ರದೇಶಗಳು ಅಸ್ತವ್ಯಸ್ತಗೊಂಡಿದೆ.
ಎಮಿರೇಟ್ಸ್ ಮತ್ತು ಒಮನ್ ಏರ್ನಂತಹ ವಿಮಾನಯಾನ ಸಂಸ್ಥೆಗಳು ತಮ್ಮ ಹಾರಾಟವನ್ನು ರದ್ದುಗೊಳಿಸಿವೆ. ಅಮೆರಿಕ ಮತ್ತು ಪಾಕಿಸ್ತಾನ ನಡುವಿನ ಹಳೆಯ ಮಿತ್ರತ್ವ ನಮಗೆಲ್ಲರಿಗೂ ಗೊತ್ತು. ಇರಾನ್ ಮೇಲೆ ಒತ್ತಡ ಹೇರಲು ಪಾಕಿಸ್ತಾನವು ಅಫ್ಘಾನಿಸ್ತಾನದ ಗಡಿಯನ್ನು ಅಸ್ಥಿರಗೊಳಿಸ್ತಾ ಇದೆಯಾ ಅನ್ನುವ ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕಂದರೆ ಇರಾನ್ ಮತ್ತು ಅಫ್ಘಾನಿಸ್ತಾನವು ಅಮೆರಿಕ ವಿರೋಧಿ ನಿಲುವನ್ನು ಹೊಂದಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಅವರು ಇದು ಬಹಿರಂಗ ಯುದ್ಧ ಅಂತ ಘೋಷಣೆ ಮಾಡಿರೋದು ಈ ಇಡೀ ಪ್ರದೇಶವನ್ನು ಅಸ್ಥಿರಗೊಳಿಸುವ ಸಂಚು ಕೂಡ ಇರಬಹುದು. ಇನ್ನು ಈ ಘಟನೆ ಬಗ್ಗೆ ಅಫ್ಘಾನ್ ಕ್ರೀಡಾಪಟುಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಸ್ಟಾರ್ ಕ್ರಿಕೆಟಿಗ ರಶೀದ್ ಖಾನ್ ಅವರು ನಾಗರಿಕರ ಮನೆಗಳು ಮತ್ತು ವೈದ್ಯಕೀಯ ಸಂಸ್ಥೆಗಳ ಮೇಲೆ ದಾಳಿ ಮಾಡುವುದು ಯುದ್ಧಾಪರಾಧ ಅಂತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಂದಿನ ಅಫ್ಘಾನ್ ಅಧ್ಯಕ್ಷ ಹಮೀದ್ ಕರ್ಜೈ ಕೂಡ ಈ ದಾಳಿಯನ್ನು ಖಂಡಿಸಿದ್ದಾರೆ ಮತ್ತು ಪಾಕಿಸ್ತಾನವು ಇಂಥ ದಾಳಿಗಳಿಂದ ತನ್ನ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಅಂತ ಎಚ್ಚರಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇಡೀ ಜಗತ್ತು ಪಾಕಿಸ್ತಾನದ ಈ ಕ್ರೂರ ನಡೆಯನ್ನು ವಿರೋಧಿಸ್ತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಗಡಿ ವಿವಾದ ದಶಕಗಳಷ್ಟು ಹಳೆಯದ್ದು. ಆದರೆ ಕಳೆದ ಫೆಬ್ರವರಿಯಿಂದ ಇದು ವಿಕೋಪಕ್ಕೆ ಹೋಗಿದೆ. ಅಕ್ಟೋಬರ್ನಲ್ಲಿ ಕತಾರ್ ದೇಶವು ಸಂಧಾನ ಮಾಡಿಸಲು ಪ್ರಯತ್ನಿಸಿದ್ರು, ಅದು ಕೂಡ ಈಗ ವಿಫಲವಾಗಿದೆ. ಪಾಕಿಸ್ತಾನದ ರಕ್ಷಣಾ ಸಚಿವರು ಇದನ್ನ ಪೂರ್ಣ ಪ್ರಮಾಣದ ಯುದ್ಧ ಅಂತ ಕರೆದಿದ್ದಾರೆ. ಪಾಕಿಸ್ತಾನವು ಕಂದಹಾರ್ ಪ್ರಾಂತ್ಯದ ಮೇಲೆಯೂ ಕೂಡ ದಾಳಿ ಮಾಡಿದೆ. ಒಂದು ವೇಳೆ ಈ ಯುದ್ಧ ಮುಂದುವರೆದರೆ ಅದು ಕೇವಲ ಈ ಎರಡು ದೇಶಗಳಿಗೆ ಸೀಮಿತವಾಗೋದಿಲ್ಲ. ಇರಾನ್ ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಅಫ್ಘಾನಿಸ್ತಾನವು ಇರಾನ್ ಜೊತೆ ಕೈಜೋಡಿಸಿದ್ರೆ ದಕ್ಷಿಣ ಏಷ್ಯಾ ಇಡೀ ವಿಶ್ವದ ಸಂಘರ್ಷದ ಕೇಂದ್ರ ಬಿಂದುವಾಗಲಿದೆ. ಟ್ರಂಪ್ ಅವರು ಈಗಾಗಲೇ ನ್ಯಾಟೋ ರಾಷ್ಟ್ರಗಳಿಗೆ ಈ ಯುದ್ಧದ ಗಂಭೀರತೆಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಹರ್ಮುಜ್ ಜಲಸಂಧಿಯಲ್ಲಿ 1,000ಕ್ಕೂ ಹೆಚ್ಚು ಹಡಗುಗಳು ಸಿಲುಕೊಂಡಿದೆ ಅಂತ ವರದಿಯಾಗಿದೆ. ಇದು ಜಾಗತಿಕ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ನೀಡಲಿದೆ. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ರಕ್ತಪಾತ ಯಾವಾಗ ನಿಲ್ಲುತ್ತೆ? ಕಾಬೂಲ್ನ ಆಸ್ಪತ್ರೆ ಮೇಲಿದ್ದ ಆ 2,000 ಬೆಡ್ಗಳು ಈಗ ಬರೀ ಬೂದಿಯಾಗಿವೆ. 400 ಮುಗ್ಧ ಜೀವಗಳು ಯಾವುದೇ ಕಾರಣವಿಲ್ಲದೆ ಬಲಿಯಾಗಿವೆ. ಇದು 21ನೇ ಶತಮಾನದ ಅತ್ಯಂತ ದೊಡ್ಡ ಮಾನವೀಯ ದುರಂತವಾಗಿ ಬದಲಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇರಾನ್ ಅಮೆರಿಕ ಯುದ್ಧದ ಕಿಚ್ಚು ಈಗಾಗಲೇ ಹತ್ಕೊಂಡಿದೆ. ಈಗ ಪಾಕ್ ಅಫ್ಘಾನ್ ಸಂಘರ್ಷ ಅದಕ್ಕೆ ತುಪ್ಪ ಸುರಿತಾ ಇದೆ. ಇದೆಲ್ಲದರ ಮಧ್ಯೆ ಭಾರತದಲ್ಲಿ ನಮ್ಮ ವೀರ ಯೋಧರು ಪಾಕ್ ಉಗ್ರರನ್ನ ಬೇಟೆಯಾಡೋದಕ್ಕೆ ಶುರು ಮಾಡಿದ್ದಾರೆ. ಹೌದು, ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಭಾರತೀಯ ಭದ್ರತಾ ಪಡೆಗಳು ಮತ್ತೊಂದು ಯಶಸ್ವಿ ಕಾರ್ಯಾಚರಣೆ ನಡೆಸಿವೆ. ಒರೆ ಸೆಕ್ಟರ್ನಲ್ಲಿ ನುಸುಳಲು ಪ್ರಯತ್ನಿಸ್ತಾ ಇದ್ದ ಪಾಕಿಸ್ತಾನಿ ಭಯೋತ್ಪಾದಕನನ್ನ ನಮ್ಮ ಸೇನೆ ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಿದ್ದಾರೆ. ಅಂದಹಾಗೆ ಮಾರ್ಚ್ 14 ಮತ್ತು 15ರ ಮಧ್ಯರಾತ್ರಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರಿಂದ ಗಡಿಯೊಳಗೆ ಉಗ್ರರು ನುಸುಳುತ್ತಾ ಇರುವ ಬಗ್ಗೆ ನಿಖರವಾದ ಗುಪ್ತಚರ ಮಾಹಿತಿ ಲಭ್ಯವಾಗಿತ್ತು. ಈ ಮಾಹಿತಿಯ ಬೆನ್ನಲ್ಲೇ ಭಾರತೀಯ ಸೇನೆ ಮತ್ತು ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಜಂಟಿ ಕಾರ್ಯಾಚರಣೆಯನ್ನ ಆರಂಭಿಸಿದ್ರು. ದಾಳಿ ನಡೆದ ಸ್ಥಳದಲ್ಲಿ ಭದ್ರತಾ ಪಡೆಗಳು ಶೋಧ ನಡೆಸಿದಾಗ ಭಾರೀ ಪ್ರಮಾಣದ ಆಯುಧಗಳು ಪತ್ತೆಯಾಗಿವೆ. ಇದರಲ್ಲಿ ಒಂದು AK ರೈಫಲ್, ಪಿಸ್ತೂಲ್ಗಳು ಮತ್ತು ಹೆಚ್ಚಿನ ಪ್ರಮಾಣದ ಮದ್ದುಗುಂಡುಗಳು ಸೇರಿವೆ. ಪ್ರಸ್ತುತ ಈ ಪ್ರದೇಶದಲ್ಲಿ ಬೇರೆ ಯಾರಾದರೂ ಉಗ್ರರು ಅಡಗಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಲು ಶೋಧ ಕಾರ್ಯ ಇನ್ನೂ ಮುಂದುವರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅದೇನೇ ಇರಲಿ, ಸದ್ಯ ಪಾಕಿಸ್ತಾನ ಮಾಡಿರುವ ಪಾಪಕೃತ್ಯದ ಬಗ್ಗೆ ಇಡೀ ಜಗತ್ತು ತಿರುಗಿ ಬಿದ್ದಿದೆ. ಆಸ್ಪತ್ರೆಯ ಮೇಲೆ, ಮಕ್ಕಳ ಮೇಲೆ ಹಾಗೂ ನಾಗರಿಕರ ಮೇಲೆ ದಾಳಿ ಮಾಡೋದು ಮಹಾ ಅಪರಾಧ. ಅದು ಇಸ್ರೇಲ್ ಮಾಡಿದ್ರು ತಪ್ಪು, ಪಾಕಿಸ್ತಾನ ಮಾಡಿದ್ರು ತಪ್ಪು. ಯುದ್ಧ ಅನ್ನೋದು ಯಾರಿಗೂ ಒಳ್ಳೆಯದಲ್ಲ. ರಾಜಕೀಯ ನಾಯಕರ ಹಠಮಾರಿತನಕ್ಕೆ ಬಲಿಯಾಗೋದು ಮಾತ್ರ ಸಾಮಾನ್ಯ ಜನ. ಕಾಬೂಲ್ನಲ್ಲಿ ಸತ್ತ ಆ 400 ಜನರು ಕೇವಲ ಸಂಖ್ಯೆಗಳಲ್ಲ, ಅವರ ಹಿಂದೆ ಸಾವಿರಾರು ಕುಟುಂಬಗಳಿವೆ. ವಿಶ್ವಸಂಸ್ಥೆ ಮತ್ತು ಜಾಗತಿಕ ನಾಯಕರು ಈಗಲಾದರೂ ಮಧ್ಯ ಪ್ರವೇಶಿಸಿ ಈ ರಕ್ತಪಾತವನ್ನು ತಡಿಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.